ಸಲಾಡ್ ಹಾಲೆಲೂಯ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 22-25ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಪ್ರತಿಯೊಂದು ಸ್ತ್ರೀ ಆದವಳು ಏನು ಮಾಡಬೇಕಂದ್ರೆ, ಯೇಸುವಿಗೆ ಯಾವ ರೀತಿಯಾಗಿ ನಾವು ಅಧೀನರಾಗಿ ಅವ್ರಿಗೆ ನಾವು ಭಯಪಡ್ತೀರಿ, ಅವ್ರಿಗೆ ಅಧೀನರಾಗಿರ್ತೀರೋ ಹಾಗೆ ಸೇಮ್ ನಿಮ್ಮ ನಿಮ್ಮ ಗಂಡಂದಿರಿಗೆ ನೀವು ಏನಾಗಿರ್ಬೇಕಂತೆ, ಅಧೀನರಾಗಿ ಇರಬೇಕು ಮತ್ತು ಭಯನೂ ಪಡಬೇಕು. ಅದೇ ರೀತಿಯಾಗಿ 25ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಗಳನ್ನು ನೀವು ಪ್ರೀತಿಸಿರಿ. ಇಲ್ಲಿ ಹೆಂಡತಿ ಆದವಳು ಫಸ್ಟು ಗಂಡನಿಗೆ ಎಲ್ಲ ವಿಷಯಗಳಲ್ಲಿ ಅಧೀನಳಾಗಿರಬೇಕು. ಗಂಡ ಎಲ್ಲ ವಿಷಯದಲ್ಲಿ ತಮ್ಮ ಹೆಂಡತಿಗಳನ್ನು ಪ್ರೀತಿಸುವರಾಗಿರಬೇಕು. ಈ ರೀತಿಯಾಗಿ ಒಂದೊಂದು ಕುಟುಂಬಗಳಲ್ಲಿ ಗಂಡ ಆದವನು ಹೆಂಡ್ತಿನ ಪ್ರೀತಿಸಬೇಕು, ಹೆಂಡ್ತಿ ಆದವಳು ಗಂಡನಿಗೆ ಎಲ್ಲ ವಿಷಯದಲ್ಲಿ ಭಯಭಕ್ತಿಯಾಗಿರಬೇಕು. ಈ ರೀತಿಯಾಗಿ ನಾವು ನಡೆದ್ರೆ ಕುಟುಂಬಗಳಲ್ಲಿ ಯಾವ ರೀತಿ ಹೋರಾಟಗಳು, ಜಗಳಗಳು, ಸಮಸ್ಯೆಗಳು, ಒಡೆದಾಟ, ಡೈವರ್ಸ್ಗಳು, ಕುಟುಂಬದಲ್ಲಿ ತೊಂದರೆಗಳಿರೋದಿಲ್ಲ. ಆಮೇಲೆ ಅಲ್ಲೆಲೂಯ. ಹಾಗಾಗಿ ಪ್ರತಿಯೊಂದು ಸ್ತ್ರೀ ಆದವಳು ಏನು ಮಾಡಬೇಕಂದ್ರೆ, ತನ್ನ ಗಂಡನನ್ನು ಪ್ರೀತಿಸಬೇಕು, ವಿಧೇಯಳಾಗಿರಬೇಕು, ಭಯಪಡಬೇಕು, ಅವ್ರಿಗೆ ಅಧೀನರಾಗಿರಬೇಕು. ಗಂಡನಿಗೆ ವಿರೋಧವಾಗಿ ಮಾತಾಡೋದು, ಬೈಯೋದು, ಏಕವಚನದಲ್ಲಿ ಮತ್ತು ಗಂಡನಿಗೆ ವಿರೋಧವಾಗಿ ಅವರು ಇಷ್ಟಪಡದ ಕಾರ್ಯಗಳು, ಹೇಳದೇ ಇರೋಂಥ ಕಾರ್ಯಗಳನ್ನ ನಾವು ಲೌಕಿಕವಾದ ಕಾರ್ಯಗಳಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಅವ್ರು ಇಷ್ಟಪಡುವ ರೀತಿಯಲ್ಲಿ, ಅವ್ರು ಮೆಚ್ಚುವ ರೀತಿಯಲ್ಲಿ ಅವ್ರಿಗೆಲ್ಲ ವಿಷಯದಲ್ಲಿ ನಾವು ಸರಿಯಾಗಿ ನಡ್ಕೊಂಡ್ರೆ ಹಾಗೆ ಏನಾಗ್ತದಂದರೆ ಅವರು ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪುರುಷರೇ, ನೀವು ನಿಮ್ಮ ಹೆಂಡತಿಗಳನ್ನ ಏನು ಮಾಡಬೇಕು, ಪ್ರೀತಿಸುವರಾಗಿರಬೇಕು. ಯಾವಾಗ ನೀವು ಮದುವೆ ಮಾಡಿಕೊಂಡ್ರೋ ಆವಾಗ ಅವರೇ ನಿಮಗೆ ಹೆಂಡತಿ. ಅವ್ರನ್ನ ಬಿಟ್ಟು ಬೇರೆ ಯಾವ ಒಂದು ಸ್ತ್ರೀಗಳನ್ನ ನೀವು ಇಷ್ಟಪಡೋದು, ಮದುವೆ ಮಾಡ್ಕೊಳ್ಳೋದು, ಮೋಹಿಸೋದು, ಬೇರೆ ಸಂಬಂಧಗಳು ಅದೆಲ್ಲ ಪುರುಷರ ಮಧ್ಯದಲ್ಲಿ ಇರಲೇಬಾರದು. ಹಾಗೆ ಹೆಂಡತಿಗಳ ಮಧ್ಯದಲ್ಲಿ ಇರಲೇಬಾರದು. ಯಾಕಂದರೆ ಆ ಕಾರ್ಯ ದೇವರು ಕೊಡುವಂಥ ಕಾರ್ಯ ಅಲ್ಲ. ಅದು ಸೈತಾನು ಈ ದಿನಗಳಲ್ಲಿ ಏನು ಮಾಡ್ತಾನೆ, ಪ್ರತಿಯೊಂದು ಕುಟುಂಬಗಳಲ್ಲಿ ಈ ರೀತಿಯಾಗಿ ಕೆಟ್ಟ ಅಕ್ರಮ ಸಂಬಂಧಗಳನ್ನ ಬೆಳೆಸಿಕೊಳ್ಳುವ ಹಾಗೆ ಅದರ ಮೂಲಕವಾಗಿ ಗಂಡ ಹೆಂಡತಿಗಳ ಮಧ್ಯದಲ್ಲಿ ಜಗಳಗಳು, ಡೈವರ್ಸ್ಗಳು, ಅದು ಲಾಸ್ಟಲ್ಲಿ ಕೊಲೆ ಆಗಿ ಇಡೀ ಜೀವನನೇ ಸರ್ವನಾಶ ಮಾಡಿಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ದೇವಜನರೇ, ಇದನ್ನು ನೋಡಿಕೊಂಡಿರೋರು ಎಲ್ಲರೂ ನಿಮ್ಮ ಗಂಡಂದರಿಗೆ ಅಧೀನರಾಗಿರಿ, ಅವ್ರನ್ನೇ ಪ್ರೀತಿಸಿರಿ, ಅವ್ರನ್ನೇ ನೀವು ಎಲ್ಲ ಕಾರ್ಯಗಳಲ್ಲಿ ಮೆಚ್ಚಿಸುವರಾಗಿರಿ. ಕೊನೆಯವರೆಗೂ ಅವರೇ ನಿಮಗೆ ಗಂಡ. ಬೇರೆ ಪರ ಪುರುಷನಾಗಲಿ, ಬೇರೆ ಸಂಬಂಧಗಳಾಗಲಿ ಯಾವುದಕ್ಕೂ ಮನಸ್ಸಲ್ಲಿ ನಾವು ಸ್ಥಳ ಕೊಡಬಾರ್ದು. ಹಾಗೆ ಕೊಡುವುದಾದರೆ ಅವರ ಜೀವನ ಸಂಸಾರಗಳು ಹಾಳಾಗ್ತವೆ. ಅದೇ ರೀತಿಯಾಗಿ ಪುರುಷರುಗಳು ಬೇರೆ ಸ್ತ್ರೀಗಳಿಗೆ ಬೇರೆ ಒಂದು ಅಕ್ರಮ ಸಂಬಂಧಗಳು, ಬೇರೆ ಇನ್ನೊಂದು ಮದುವೆಗಳು ಅದನ್ನು ಸ್ಥಳ ಕೊಡಲೇಬಾರದು. ಹಾಗೆ ಮಾಡುವುದಾದರೆ ಸಂಸಾರ ಜೀವನಗಳು ನಾಶವಾಗುತ್ತೆ, ಕೆಟ್ಟ ಹೆಸರುಗಳು ಬರುತ್ತೆ, ಮತ್ತು ಜೀವನದಲ್ಲಿ ಈ ರೀತಿಯಾಗಿ ನಡೆಯೋಗೆ ಅದು ಲಾಸ್ಟ್ ಏನಾಗುತ್ತೆ, ಲಾಸ್ಟಲ್ಲಿ ಹೋಗಿ ನೋಡ್ರಿ ಕೊಲೆಗಳಲ್ಲಿ, ಮರಣಕರವಾದ ಕಾರ್ಯಗಳಲ್ಲಿ ಮುಗಿದೋಗ್ಬಿಡುತ್ತೆ. ಇದೆಲ್ಲದರಿಂದ ಸೈತಾನ್ ನಿಂತಿದ್ದಾನೆ. ಹಾಗಾಗಿ ದೇವ ಮಕ್ಕಳಾಗಲಿ, ಇದನ್ನು ನೋಡುವ ಜನಾಂಗ ಯಾರಾದರೂ ಸರಿಯೇ, ನೀವು ಮೊದಲು ಏನು ಮಾಡಬೇಕಂದ್ರೆ, ದೇವರು ನಿಮಗೆ ಕೊಟ್ಟ ಗಂಡ, ದೇವರು ನಿಮಗೆ ಕೊಟ್ಟ ಹೆಂಡತಿ, ದೇವರು ನಿಮಗೆ ಸುಂದರವಾಗಿ ಕೊಟ್ಟಿರೋಂಥ ಮಕ್ಕಳು, ಸಣ್ಣ ಒಂದು ಕುಟುಂಬ, ಜೀವಿತ, ಕೆಲಸ, ಕಾರ್ಯ, ಅವುಗಳಲ್ಲಿ ತೃಪ್ತಿಯಾಗಿರ್ರಿ. ಅವುಗಳಲ್ಲಿ ತೃಪ್ತಿಯಾಗಿದ್ದು ಅವುಗಳೇ ನಿಮ್ಮದೆಂದು ಹೊಂದಿಕೊಂಡು ಅವುಗಳಲ್ಲಿ ನೀವು ದೇವರಿಗೆ ಸ್ಥಳ ಕೊಟ್ಟು ಒಂದು ವಾಕ್ಯಕ್ಕೆ, ಪ್ರಾರ್ಥನೆಗೆ ನೀವು ಸರಿಯಾದ ರೀತಿಯಲ್ಲಿ ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ದೇವರ ಆಳ್ವಿಕೆ ಇರುವಾಗೆ ಆ ರೀತಿಯಾಗಿ ಸಂಬಂಧಗಳಲ್ಲಿ, ಕುಟುಂಬಗಳಲ್ಲಿ ನೀವು ಒಂದು ಅದ್ಭುತವಾಗಿ ಏನು ಮಾಡ್ತೀರಾ, ನಿಮ್ಮ ಜೀವಿತ, ಕುಟುಂಬಗಳನ್ನು, ಸಂಸಾರಗಳನ್ನ ನೀವು ಮಾಡುವಾಗೆ ಅದು ಎಷ್ಟೋ ಒಂದು ಸುಖವಾಗಿರುತ್ತೆ, ಆಶೀರ್ವಾದವಾಗಿರುತ್ತೆ. ಅನೇಕರಿಗೆ ನೀವು ಮಾದರಿಗಳಾಗಿರ್ತೀರಾ ಮತ್ತು ಜೀವನದಲ್ಲಿ ಇನ್ನು ಎಷ್ಟೋ ಆಶೀರ್ವಾದಗಳನ್ನ ನೀವು ಲೋಕದಲ್ಲಿ ನೀವು ಹೊಂದಿಕೊಳ್ಳುವರಾಗಿರ್ತೀರಾ.
ಆಮೇನ್, ಹಲ್ಲೆಲೂಯ. ಪ್ರತಿಯೊಂದು ಕುಟುಂಬ ಮೊದಲು ದೇವರ ಆಳ್ವಿಕೆಯಲ್ಲಿ ಇರಬೇಕು. ಆ ಕುಟುಂಬಗಳಲ್ಲಿ ಪ್ರಾರ್ಥನೆಗಳಿರಬೇಕು. ಆ ಕುಟುಂಬಗಳ ಗಂಡ ಹೆಂಡತಿ ಮಧ್ಯಗಳಲ್ಲಿ ವೇದ ವಾಕ್ಯಗಳು, ಆಲೋಚನೆಗಳು ಮತ್ತು ಒಳ್ಳೆ ಒಂದು ಸೇವಕರ ಆಲೋಚನೆಗಳು ಇವುಗಳೆಲ್ಲ ನೀವು ಕೇಳುವರಾಗಿರಬೇಕು. ಮತ್ತು ದೇವ ಆಲೋಚನೆಗಳನ್ನು ಕೇಳುವರಾಗಿರಬೇಕು. ವೇದ ವಾಕ್ಯಕ್ಕೆ ಪ್ರಥಮ ಸ್ಥಾನಗಳನ್ನು ಕೊಟ್ಟು ಜೀವಿತದಲ್ಲಿ ಕುಟುಂಬಗಳಲ್ಲಿ ಯಾವ ರೀತಿಯಾಗಿ ನಾವು ನಡೆದುಕೊಂಡು, ಯಾವ ರೀತಿಯಾಗಿ ನಮ್ಮ ಸಂಸಾರಗಳಲ್ಲಿ ಸಮಾಧಾನ, ಹೊಂದಾಣಿಕೆ, ಐಕ್ಯತೆ, ಪ್ರೀತಿ, ವಿಶ್ವಾಸಗಳನ್ನ ನಾವು ಬೆಳೆಸಿಕೊಂಡು ಈ ರೀತಿಯಾಗಿ ನಾವು ನಡೆಯುವುದಾದರೆ ಕುಟುಂಬಗಳಲ್ಲಿ ತೊಂದರೆಗಳಿರೋದಿಲ್ಲ, ಜಗಳಗಳಿರೋದಿಲ್ಲ, ಕುಟುಂಬಗಳು ಡೈವರ್ಸ್ವರೆಗೂ ಹೋಗೋದಿಲ್ಲ, ಮತ್ತು ಯಾವ ರೀತಿ ಮರಣಕರವಾದ ಹಾನಿಗಳು ಕುಟುಂಬಗಳಲ್ಲಿ ನಡೆಯೋದಿಲ್ಲ. ಹೀಗಾಗಿ ಪ್ರತಿಯೊಂದು ಕುಟುಂಬಗಳು ದೇವರಲ್ಲಿ ಕಟ್ಟಲ್ಪಡಬೇಕು, ದೇವರಲ್ಲಿ ನಿರ್ಮಿಸಲ್ಪಡಬೇಕು, ದೇವರಲ್ಲಿ ಐಕ್ಯಗೊಳ್ಬೇಕು, ದೇವರಲ್ಲಿ ಆಶೀರ್ವದಿಸಲ್ಪಡಬೇಕು. ಹಾಗಾಗಿ ಇದನ್ನು ನೋಡಿಕೊಂಡಿರುವಂಥ ಎಲ್ಲ ಗಂಡ ಹೆಂಡತಿಗಳೇ ದೇವರಿಗೆ ಭಯಪಡ್ರಿ, ನಿಮ್ಮ ಮಕ್ಕಳನ್ನ ದೇವರಲ್ಲಿ ಬೆಳೆಸ್ರಿ, ನಿಮ್ಮ ಕುಟುಂಬಗಳನ್ನ ಒಂದು ದೇವರ ರಕ್ಷಣೆ ಒಳಗಡೆ ಪ್ರಾರ್ಥನೆ ಜೀವಿತಗಳಲ್ಲಿ ಕಟ್ಟಿ ಅವುಗಳನ್ನ ಕಾಪಾಡಿಕೊಳ್ಳ್ರಿ. ನಿಮ್ಮ ಮಧ್ಯದಲ್ಲಿ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು, ಜೀವನ ನಾಶ ಮಾಡುವ ಕಾರ್ಯಗಳು, ಸಂಸಾರಗಳನ್ನ ಹಾಳು ಮಾಡುವಂಥ ಸಂಬಂಧಗಳು, ಕಾರ್ಯಗಳು ಯಾವುದಿದ್ರೂ ಅವುಗಳನ್ನೆಲ್ಲ ಬಿಟ್ಟು ದೇವರ ಕಡೆ ನೀವು ತಿರುಗಿಕೊಳ್ಳ್ರಿ, ದೇವರಿಗೆ ಭಯ ಪಡ್ರಿ, ಭಕ್ತಿಯಾಗಿ ಜೀವಿಸ್ರಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸ್ತಾನೆ. ಹೋರಾಟಗಳು, ಸಮಸ್ಯೆಗಳು, ಜಗಳಗಳಿದ್ರೆ ಗಂಡ ಹೆಂಡತಿ ಕೂತು ಮಾತನಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ನಿಮ್ಮ ಜೀವನಗಳನ್ನ, ಸಂಸಾರಗಳನ್ನ ಮುಂದುವರಿಸ್ಕೊಂಡು ಹೋಗಬೇಕು. ಕೋಪಗಳನ್ನ ತೆಗೆದಾಕ್ರಿ, ಒಬ್ಬರಿಗೆ ಒಬ್ಬರ ಮೇಲಿರೋ ದ್ವೇಷಗಳನ್ನ ತೆಗೆದಾಕ್ರಿ, ಒಬ್ಬರಿಗೊಬ್ಬರು ತಗ್ಗಿಸ್ಕೊಳ್ರಿ, ತಾಳ್ಮೆಯಿಂದ ಇರ್ರಿ, ದೀನತೆಯಿಂದ ಇರ್ರಿ. ಕುಟುಂಬ ಜೀವನ ಅನ್ನೋದು ದೇವ್ರು ಕೊಟ್ಟದ್ದು, ಅದನ್ನು ನೀವು ಕಾಪಾಡಿಕೊಳ್ಳ್ರಿ. ಸೈತಾನ ಅದನ್ನು ಹಾಳು ಮಾಡೋಕ್ಕೆ ಇರ್ತಾನೆ, ಆದರೆ ಸೈತಾನಿಗೆ ಸ್ಥಳ ಕೊಡಬೇಡ್ರಿ. ಅವನಿಗೆ ಸಂಬಂಧಪಟ್ಟಿರೋ ಕಾರ್ಯಗಳಿಗೆ ಕುಟುಂಬಗಳಲ್ಲಿ ಸ್ಥಳ ಕೊಡಬೇಡ್ರಿ. ದೇವ ಸಮ್ಮುಖದಲ್ಲಿ ನಿಮ್ಮ ಕುಟುಂಬಗಳನ್ನ ಕಾಪಾಡಿಕೊಳ್ಳ್ರಿ. ದೇವ ಆಲೋಚನೆ ಪ್ರಕಾರವಾಗಿ ಕುಟುಂಬಗಳನ್ನ ನಡೆಸ್ರಿ. ದೇವರ ಆಳ್ವಿಕೆ ನಿಮ್ಮ ಕುಟುಂಬಗಳಲ್ಲಿ ಬರುವ ರೀತಿಯಲ್ಲಿ ನೀವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರಲ್ಲಿ ನೀವು ಜೀವಿಸುವುದಾದರೆ ನಿಮ್ಮ ಇಡೀ ಜೀವಿತ ಕುಟುಂಬಗಳು ತುಂಬಾ ಅದ್ಭುತವಾಗಿ ಆಶೀರ್ವಾದವಾಗಿರ್ತವೆ. ಸತ್ಯವೇದದಲ್ಲಿ ಅಬ್ರಹಾಮನು, ಸಾರಾಳು ಮತ್ತು ನಾವು ನೋಡುವಾಗ ಅನೇಕ ಗಂಡ ಹೆಂಡತಿ ಭಕ್ತರುಗಳು ಯಾವ ರೀತಿಯಾಗಿ ತಮ್ಮ ಜೀವನ ಕುಟುಂಬಗಳನ್ನ ನಡೆಸಿದರೋ ಅದನ್ನೇ ನೀವು ನೋಡಿ, ಓದಿ, ಧ್ಯಾನಿಸಿ ಅವುಗಳನ್ನ ನೀವು ಅನುಸರಿಸಿ ನಿಮ್ಮ ಕುಟುಂಬಗಳ ಆ ರೀತಿ ನಡೆಸುವುದಾದರೆ ನಿಮ್ಮ ಕುಟುಂಬಗಳಲ್ಲಿ ದೇವರ ಆಳ್ವಿಕೆ, ದೇವ ಪ್ರಸನ್ನತೆ, ದೇವ ಆಶೀರ್ವಾದನ ನೀವು ಕಾಣೋರಾಗಿರ್ತೀರ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ, ಇದನ್ನು ನೋಡಿಕೊಂಡಿರುವಂಥ ಗಂಡ ಹೆಂಡತಿಗಳನ್ನ ನೀನು ಆಶೀರ್ವದಿಸಿರಿ, ಅವರ ಮಕ್ಕಳನ್ನ ನೀನು ಆಶೀರ್ವದಿಸಿರಿ. ಪ್ರತಿಯೊಂದು ಕುಟುಂಬಗಳು ಸ್ವಾಮಿ ಈ ದಿನದಲ್ಲಿ ರಾಜಾವೇ ಸೈತಾನ ಆಳ್ವಿಕೆಗೆ ಹೋಗಬಾರ್ದು ದೇವ. ಎಲ್ಲ ಕುಟುಂಬಗಳಲ್ಲಿ ನೀನು ಆಳ್ವಿಕೆ ಇಳಿದು ಬರಲಿ. ಎಲ್ಲ ಕುಟುಂಬಗಳಲ್ಲಿ ಅಪ್ಪ ನೀನು ರಕ್ಷಣೆ ಇಳಿದು ಬರಲಿ. ಎಲ್ಲ ಕುಟುಂಬಗಳಲ್ಲಿ ನೀನು ಆಲೋಚನೆ ಇಳಿದು ಬರಲಿ. ಪ್ರತಿಯೊಂದು ಕುಟುಂಬದಲ್ಲಿರೋ ಗಂಡ ಹೆಂಡತಿಗಳಿಗೆ ಜ್ಞಾನ ಕೊಡ್ರಿ, ಬುದ್ಧಿ ಕೊಡ್ರಿ, ತಿಳುವಳಿಕೆ ಕೊಡ್ರಿ. ಯಾರು ತಮ್ಮ ಜೀವಿತಗಳನ್ನ ಹಾಳು ಮಾಡ್ಕೊಳ್ಬಾರ್ದು, ನಾಶ ಮಾಡಿಕೊಳ್ಳಬಾರ್ದು. ಎಲ್ಲವನ್ನು ದೈವ ಭಯದಲ್ಲಿ, ಭಕ್ತಿಯಲ್ಲಿ ಕಟ್ಟಿ ಎಬ್ಬರಿಸ್ಕೊಂಡು ಕುಟುಂಬಗಳನ್ನ ಕಾಪಾಡಿಕೊಂಡು ನಿನ್ನಲ್ಲಿ ಕಟ್ಟಲ್ಪಟ್ಟವರಾಗಿ ಜೀವಿಸಲು ಪರಿಶುದ್ಧಾತ್ಮ ದೇವ ಎಲ್ಲರಿಗೂ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಆಶೀರ್ವದಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಇದನ್ನು ನೋಡಿಕೊಂಡಿರುವಂಥ ಎಲ್ಲ ಗಂಡ ಹೆಂಡತಿ ಕುಟುಂಬಗಳು ದೇವರ ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.